ನಮಸ್ಕಾರ, ನೀವು ನೋಡ್ತಾ ಇದ್ರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಜ್ಯದಲ್ಲಿ ಕಾವೇರ್ತಾ ಇದೆ 2028ರ ಚುನಾವಣಾ ಹಾವ. ರಾಜ್ಯ ಬಿಜೆಪಿ ನಾಯಕರ ಚಳಿ ಬಿಡಿಸಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯದಲ್ಲಿ 2028ರ ಅಸೆಂಬ್ಲಿ ಚುನಾವಣೆಯ ಹವಾ ಜೋರಾಗಿದ್ದು, ಈ ವೇಳೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರಾಜ್ಯ ಬಿಜೆಪಿ ನಾಯಕರ ಚಳಿ ಬಿಡಿಸಿದ್ದಾರೆ. ಚುನಾವಣಾ ರಣಕಹಳಿಯನ್ನ ಊದಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸಂಸದರು, ಶಾಸಕರು ಹಾಗೂ ಎಂಎಲ್ಎಗಳಿಗೆ ಒಗ್ಗಟ್ಟಿನ ಪಾಠವನ್ನ ಹೇಳಿಕೊಟ್ಟಿರುವವರು ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕುವಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಪಕ್ಷವೇ ಮುಖ್ಯ ಅಂದಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನೇ ಜನರಿಗೆ ತಲುಪಿಸಿ ಅಂತ ಆರ್ಡರ್ ಮಾಡಿದ್ದಾರೆ. ತಳಮಟ್ಟದಿಂದ ಪಕ್ಷ ಸಂಘಟನೆಗೆ ಒತ್ತು ನೀಡುವುದಕ್ಕೆ ನಿತಿನ್ ನಬೀನ್ ಕರೆ ಕೊಟ್ಟಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಈಗಿನಿಂದಲೇ ಸಜ್ಜಾಗುವಂತೆ ರಾಜ್ಯ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಸಂಸದರು, ಶಾಸಕರು, ಎಂಎಲ್ಸಿಗಳಿಗೆ ನಿತಿನ್ ಒಗ್ಗಟ್ಟಿನ ಪಾಠ ಮಾಡಿದ್ದಾರೆ. ಬಣ ರಾಜಕೀಯಕ್ಕೆ ಬ್ರೇಕ್ ಹಾಕಿ ಪಕ್ಷ ಸಂಘಟನೆ ಮಾಡಿ ಅಂತ, ಗ್ರೌಂಡ್ ವರ್ಕ್ ಮಾಡಿ ಅಂತ ಸೂಚಿಸಿದ್ದಾರೆ. ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳುವ ಮೂಲಕ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ. ಪಕ್ಷದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 2028ಕ್ಕೆ ಬಿಜೆಪಿ ಅಧಿಕಾರದ ಗದ್ದುಗೆ ಏರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈಗಿನಿಂದಲೇ ಸೂಚನೆಯನ್ನ ಕೊಡ್ತಾ ಇದ್ದು, ಖಡಕ್ ವಾರ್ನಿಂಗ್, ಫುಲ್ ಸೈಲೆಂಟ್ ಆಗಿದ್ದಾರೆ ಬಿಜೆಪಿ ನಾಯಕರುಗಳು. ಬಿಜೆಪಿ ಕಚೇರಿಯಲ್ಲಿ 1-to-1 ಹೈ ಮೀಟಿಂಗ್ ಕೂಡ ನಡೆಸಿದ್ದಾರೆ ನಿತಿನ್ ನಬೀನ್. ಪಕ್ಷದ ರಾಜ್ಯ ಕಚೇರಿಯಲ್ಲಿ ನಿತಿನ್ ನಬೀನ್ ಪಾಠವನ್ನ ಮಾಡಿದ್ದಾರೆ. ಮಹತ್ವದ ಚರ್ಚೆ ಅವರ ನೇತೃತ್ವದಲ್ಲಿ ನಡೆದಿದೆ. 2028ಕ್ಕೆ ಅಸೆಂಬ್ಲಿ ಚುನಾವಣೆಯನ್ನ ಗೆಲ್ಲಲೇಬೇಕು. ಬಿಜೆಪಿ ರಾಜ್ಯ ನಾಯಕರಿಗೆ ನಿತಿನ್ ಹೈ ಟಾಸ್ಕ್ ಕೊಟ್ಟಿದ್ದಾರೆ. ಪಂಚಕದನದ ಬೆನ್ನಲ್ಲೇ ಕೇಸರಿ ಫುಲ್ ಅಲರ್ಟ್ ಆಗಿದೆ. ದೆಹಲಿ ದೊರೆಗಳಿಗೆ ಈಗ ಕರ್ನಾಟಕವೇ ಬಿಗ್ ಟಾರ್ಗೆಟ್. ಪಂಚ ಚುನಾವಣೆಯ ನಂತರದಲ್ಲಿ ಕರ್ನಾಟಕದತ್ತ ಚಿತ್ತವನ್ನು ಹರಿಸ್ತಾ ಇರುವಂತಹ ಬಿಜೆಪಿ, ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದ್ದಾಯಿತು, ಮತ್ತೆ ಕೇಂದ್ರ ಗೃಹ ಸಚಿವರು ರಾಜ್ಯಕ್ಕೆ ಆಗಮಿಸಿದ್ದಾಯಿತು. ಇದೀಗ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ಆಯ್ಕೆಯಾದ ನಂತರದಲ್ಲಿ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿರುವ ನಿತಿನ್ ನಬೀನ್ ಬಿಜೆಪಿಯ ಕಚೇರಿಯಲ್ಲಿ 1-to-1 ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಎಲ್ಲ ಎಂಎಲ್ಎಗಳು ಮತ್ತು ಎಂಎಲ್ಸಿಗಳು ಹಾಗೂ ಪದಾಧಿಕಾರಿಗಳ ಜೊತೆ ಮತ್ತು ಸಂಸದರ ಜೊತೆ ಕೂಡ ಶತಾಯಗತಾಯ ಕರ್ನಾಟಕ ಅಸೆಂಬ್ಲಿ ಕದನವನ್ನು ಗೆಲ್ಲಲೇಬೇಕು. 2028ಕ್ಕೆ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲೇಬೇಕು. ಬಿಜೆಪಿ ಶಾಸಕರು, ಸಂಸದರು, ಪದಾಧಿಕಾರಿಗಳಿಗೆ ನಿತಿನ್ ಕೊಟ್ಟಿರುವಂತಹ ಹೈ ಟಾಸ್ಕ್ ಇದು. ಸಭೆಯಲ್ಲಿ ಮಹತ್ವದ ಸೂಚನೆಗಳನ್ನ ನಿತಿನ್ ನಬೀನ್ ಕೊಟ್ಟಿದ್ದಾರೆ. ಪಂಚರಾಜ್ಯಗಳ ಚುನಾವಣಾ ಮಾದರಿಯಲ್ಲಿ ಪ್ಲಾನ್ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಹೆಚ್ಚು ಒತ್ತನ್ನ ಕೊಡಿ ಎಂದಿದ್ದಾರೆ. ಮುಖ್ಯವಾಗಿ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಗೆದ್ದು ಬನ್ನಿ ಎಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಬಿಜೆಪಿ ಅಧಿಕಾರದ ಗದ್ದುಗೆ ಇರುತ್ತೋ ಅದೇ ರೀತಿ ನೋಡಿ, 2021ರಲ್ಲಿ 77 ಸ್ಥಾನಗಳನ್ನು ಮಾತ್ರ ಗಳಿಸಿಕೊಳ್ಳುವಲ್ಲಿ ಶಕ್ತವಾಗಿದ್ದಂತಹ ಬಿಜೆಪಿ ಈಗ ಅಧಿಕಾರದ ಗದ್ದುಗೆ ಏರುವಂತಹ ಬಹುಮತವನ್ನ ಪಡ್ಕೊಂಡು ಅಧಿಕಾರದ ಗದ್ದುಗೆ ಏರಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರವನ್ನೇ ಟಾರ್ಗೆಟ್ ಮಾಡಲು ಬಿಜೆಪಿ ಈಗ ಪ್ಲಾನ್ ಮಾಡಿದ್ದು, ಕಾಂಗ್ರೆಸ್ ಸರ್ಕಾರದ ವೈಫಲ್ಯ, ಅರೆಬರಿ ಗ್ಯಾರಂಟಿಗಳನ್ನ ಜನರಿಗೆ ತಿಳಿಸಿ ಪ್ರತಿ ಬೂತ್ ಮಟ್ಟದಲ್ಲೂ ಜನತೆಗೆ ಮನವರಿಕೆ ಮಾಡಿಕೊಡಿ. ಯಾವ ರೀತಿಯಾಗಿ ಜನರನ್ನ ಮೋಸ ಮಾಡ್ತಾ ಇದ್ದಾರೆ ಗ್ಯಾರಂಟಿಯ ಹೆಸರಲ್ಲಿ ಅನ್ನುವಂಥದ್ದನ್ನ ಜನರಿಗೆ ಮನವರಿಕೆ ಮಾಡಿಕೊಡಿ. ರಾಜ್ಯ ನಾಯಕರು ಬರೀ ಹೇಳಿಕೆಗೆ ಅಷ್ಟೇ ಸೀಮಿತವಾಗಬೇಡಿ. ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ಬರೀ ತೃಪ್ತರಾಗಬೇಡಿ. ಎಲ್ಲರೂ ಗ್ರೌಂಡ್ ವರ್ಕ್ ಮಾಡಿ, ಗ್ರೌಂಡ್ ನಲ್ಲಿದ್ದು ಕೆಲಸ ಮಾಡಿ ಅಂತ ನಿತಿನ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ರಾಷ್ಟ್ರೀಯ ಅಧ್ಯಕ್ಷರು ಖಡಕ್ ಆದೇಶವನ್ನ ಕೊಟ್ಟಿದ್ದಾರೆ. ಸರ್ಕಾರದ ವಿರುದ್ಧ ಸೋಷಿಯಲ್ ಮೀಡಿಯಾವನ್ನ ಬಳಸಿ, ಆ ಮೂಲಕ ಸೋಷಿಯಲ್ ಮೀಡಿಯಾ ವೇದಿಕೆಯನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲರೂ ಈಗಿನಿಂದಲೇ ಫುಲ್ ಅಲರ್ಟ್ ಆಗಿ, ಆಕ್ಟಿವ್ ಆಗಿ, ನಮ್ಮಲ್ಲೇ ಒಳ ಕಚ್ಚಾಟ ಅದು ಪಕ್ಷಕ್ಕೆ ಹಿನ್ನಡೆ ಆಗುತ್ತೆ. ಒಗ್ಗಟ್ಟಿನ ಪಕ್ಷ ಸಂಘಟನೆ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದು, ಸಮಸ್ಯೆ ಇದ್ರೆ ಗಮನಕ್ಕೆ ತನ್ನಿ ಅಂತ ನಿತಿನ್ ನಿರ್ದೇಶನ ಕೊಟ್ಟಿದ್ದಾರೆ. ಅನಗತ್ಯ ಹೇಳಿಕೆಗಳು, ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳನ್ನ ಯಾವುದೇ ಕಾರಣಕ್ಕೂ ನೀಡಬೇಡಿ ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಕೊಟ್ಟಿರುವಂತಹ ಆದೇಶ ಇದು.
ರಾಜ್ಯ ನಾಯಕರ 1-to-1 ಚರ್ಚೆಗೂ ಕೂಡ ನಿತಿನ್ ನಬೀನ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು. ಯಾರೇ ಬರೋದಿದ್ರು ಒಬ್ಬರೇ ನನ್ನ ಬಳಿ ಬನ್ನಿ, ಚರ್ಚೆ ಮಾಡಿ ಅಂದಿದ್ದಾರೆ. 1-to-1 ಚರ್ಚೆ ಮಾಡಿ ಅಂದಿದ್ದಾರೆ. ಸಮಸ್ಯೆ ಏನಿದ್ರು ನನ್ನ ಬಳಿ ಮುಕ್ತವಾಗಿ ಹೇಳ್ಕೊಳ್ಳಿ ಅಂದಿದ್ದಾರೆ. ಯಾವುದೇ ಸಮಸ್ಯೆಗಳಿದ್ರು ಕೂಡ ರಾಜ್ಯದಲ್ಲಿ ಇರ್ತೇನೆ, ನೀವು ನನ್ನ ಬಳಿ ಬನ್ನಿ ಅಂತ ಹೇಳಿದ್ದಾರೆ. ಒಬ್ಬರೇ ಬನ್ನಿ ಅಂದಿದ್ದಾರೆ. ಎಲ್ಲವನ್ನೂ ಸರಿಪಡಿಸಿ ಪಕ್ಷ ಸಂಘಟನೆ ಮಾಡೋಣ ಅಂದಿದ್ದಾರೆ. ನೇರವಾಗಿ ಸಮಸ್ಯೆಗಳನ್ನ ನನಗೆ ತಿಳಿಸಬಹುದು ಅಂತ ನಿತಿನ್ ನಬೀನ್ ಹೇಳಿದ್ದಾರೆ. ರಾಜ್ಯ ನಾಯಕರ 1-to-1 ಚರ್ಚೆಗೆ ನಿತಿನ್ ಅವಕಾಶವನ್ನು ಕೂಡ ನೀಡಿದ್ದು, ಯಾರೇ ಬರೋದಿದ್ರು ಒಬ್ಬರೇ ಬನ್ನಿ ನನ್ನ ಬಳಿ ಬಂದು ಚರ್ಚೆ ಮಾಡಿ ಎಂದಿದ್ದಾರೆ. ನಿಮ್ಮ ಸಮಸ್ಯೆ ಏನೇ ಇರಲಿ, ಏನೇ ಅಸಮಾಧಾನ ಇರಲಿ, ಏನೇ ಆಂತರಿಕ ಬೇಗುದಿ ಇರಲಿ ಅಥವಾ ಬೇಸರ ಇರಲಿ, ನನ್ನ ಬಳಿ ಹೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಎಲ್ಲವನ್ನೂ ಸರಿಪಡಿಸೋಣ, ಪಕ್ಷ ಸಂಘಟನೆ ಮಾಡೋಣ ಅಂದಿದ್ದಾರೆ. ನೇರವಾಗಿ ಸಮಸ್ಯೆಗಳನ್ನ ನನಗೆ ತಿಳಿಸಬಹುದು ಅಂತ ನಿತಿನ್ ನಬೀನ್ ಹೇಳಿದ್ದಾರೆ. ಆ ಮೂಲಕ ಪಕ್ಷದಲ್ಲಿರುವಂತಹ ಆಂತರಿಕ ಬೇಗುದಿಯನ್ನು ಬದಿಗೊತ್ತಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಎಂದಿದ್ದಾರೆ. ಪಕ್ಷ ದೊಡ್ಡದು ಅಂತ ಹೇಳಿದ್ದಾರೆ. ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಾರುತಿ. ಇವತ್ತು ಬಿಜೆಪಿ ಕಚೇರಿಯಲ್ಲಿ, ಅದು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ನಿತಿನ್ ನಬೀನ್ ಯಾವೆಲ್ಲ ಮುಂಬರುವಂತಹ ಚುನಾವಣೆಗೆ ಮಹತ್ವದ ವಿಚಾರಗಳ ಕುರಿತು ಚರ್ಚೆ ಮಾಡಿದ್ದು, ಖಡಕ್ ನಿರ್ದೇಶನವನ್ನ ಕೊಟ್ಟಿದ್ದಾರೆ ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ. ವಸಂತ್, ಏನು ಈಗಾಗಲೇ ನಿತಿನ್ ನಬೀನ್ ಅವರು ಸಾಕಷ್ಟು ಸಭೆಗಳನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ರಾಜ್ಯಕ್ಕೆ ಬಂದಿರುವಂಥದ್ದು. ಅದರಿಂದಾಗಿಯೇ ಇವತ್ತು ಸರಣಿ ಸಭೆಗಳನ್ನು ಕೂಡ ಆಯೋಜನೆ ಮಾಡಿದ್ದಂಥದ್ದು. ಪ್ರಮುಖವಾಗಿ ಶಾಸಕರು, ಸಂಸದರು ಮತ್ತು ಅದೇ ರೀತಿ MLCಗಳ ಜೊತೆ ಕೂಡ ಒಂದು ಸುತ್ತಿನ ಮಾತುಕತೆ ಮತ್ತು ಮೀಟಿಂಗನ್ನು ಮಾಡಿರುವಂಥದ್ದು. ಅದಾದ ನಂತರ ಕೋರ್ ಕಮಿಟಿ ಸಭೆಯನ್ನು ಕೂಡ ಕರೆದಿದ್ದು, ಅಲ್ಲಿ ಕೂಡ ಸಾಕಷ್ಟು ರಾಜಕೀಯ ವಿಚಾರಗಳಾಗಿರ್ಬೋದು, ಪಕ್ಷ ಸಂಘಟನೆ ವಿಚಾರವಾಗಿರ್ಬೋದು, ಮತ್ತು ಅದೇ ರೀತಿಯಾದಂತೆ ಮುಂದಿನ ಯೋಜನೆಗಳು ಯಾವ ರೀತಿ ಇರಬೇಕು ನಮ್ಮ ಪಕ್ಷದಿಂದ ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡಿರುವಂಥದ್ದು. ಅದರಲ್ಲಿ ಸಾಕಷ್ಟು ವಿಚಾರಗಳಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಪಕ್ಷದಲ್ಲಿರುವಂತಹ ಪ್ರಮುಖವಾಗಿ ಅವ್ರು ಹೇಳಿರುವಂಥದ್ದು, ಪಕ್ಷದಲ್ಲಿರುವಂತಹ ಒಳ ಬೇಗುದಿಯನ್ನ ಬಿಟ್ಬಿಡಿ, ಮತ್ತೆ ಒಳ ರಾಜಕೀಯನ ಬಿಟ್ಟು ಪಕ್ಷ ಸಂಘಟನೆ ಮತ್ತು ಅದೇ ರೀತಿ ಮುಂದಿನ 2028ರ ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಿ ಅಂತ ಕೂಡ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದು ಅಂತದಲ್ಲ, ಹೊರಗಡೆ ಬಂದು ಗ್ರೌಂಡ್ ರಿಪೋರ್ಟ್ ನಲ್ಲಿ ಗ್ರೌಂಡ್ ನಲ್ಲಿ ಕೆಲಸಗಳನ್ನ ಮಾಡಬೇಕು, ಕೇವಲ ಸೋಷಿಯಲ್ ಮೀಡಿಯಾ ಹೇಳಿಕೆಗೆ ಸೀಮಿತ ಆಗಬಾರ್ದು ಅಂತ ಕೂಡ ಅಲ್ಲಿನ ನಾಯಕರಿಗೆ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಈಗಲಿಂದಲೇ, ಅಂದ್ರೆ ಇನ್ನ 2 ವರ್ಷ ಚುನಾವಣೆ ಬಾಕಿ ಇದ್ರು ಕೂಡ ಈಗಲಿಂದಲೇ ಪಕ್ಷ ಚಟುವಟಿಕೆ ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂಥ ಮೋದಿ ಏನು ಅಧಿಕಾರಕ್ಕೆ ಬಂದು 12 ವರ್ಷ ಆಗಿದೆ, ಆ ನಿಟ್ಟಿನಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಕರ್ನಾಟಕಕ್ಕೆ ಕೊಟ್ಟಿದೆ ಮತ್ತು ದೇಶಕ್ಕೆ ಕೊಟ್ಟಿದೆ, ಇವೆಲ್ಲವನ್ನು ಕೂಡ ಮನೆ ಮನೆಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ರೂಪಿಸಿ ಅಂತ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಇನ್ನೊಂದು ನೋಡೋದಾದ್ರೆ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ, ಆದ್ರೂ ಇಲ್ಲಿವರೆಗೂ ಕೂಡ ಅಭಿವೃದ್ಧಿ ಕೆಲಸಗಳಾಗ್ತಿಲ್ಲ. ಸರ್ಕಾರದ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬಂದಿವೆ. ಮತ್ತೆ ಅದೇ ರೀತಿಯಾದಂತೆ ಗ್ಯಾರಂಟಿಗಳನ್ನ ಹೊರತುಪಡಿಸಿ ಸರ್ಕಾರದಲ್ಲಿ ಹೇಳ್ಕೊಳ್ಳುವಂತ ಕಾರ್ಯಕ್ರಮ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಅದನ್ನ ಸಂಪೂರ್ಣವಾಗಿ ಜನರಿಗೆ ತಲುಪಿಸಿ, ಯಾಕೆಂದ್ರೆ ಈ ರೀತಿಯಾದಂತಹ ವಿಚಾರಗಳೆಲ್ಲ ಜನರ ಮುಂದೆ ಹೋದಾಗ ಮಾತ್ರ ನಮ್ಮ ಸರ್ಕಾರ ಅಥವಾ ನಮ್ಮ ಬರುವ ಮುಂದಿನ ಸರ್ಕಾರದ ಮೇಲೆ ನಂಬಿಕೆ ಇರುತ್ತೆ ಮತ್ತು ನಮ್ಮ ಪಕ್ಷದ ಮೇಲೂ ಸಾಕಷ್ಟು ನಂಬಿಕೆ ಜನರಲ್ಲಿ ಬರುತ್ತೆ. ಅದನ್ನ ಗಳಿಸುವ ನಿಟ್ಟಿನಲ್ಲಿ ಎಲ್ಲಾ ಶಾಸಕರು ಮತ್ತು ಸಂಸದರು ಮಾಡಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆ ಮೈತ್ರಿಯಾಗಿರುವಂತ ವಿಚಾರದಲ್ಲಿ ಆಗಿರ್ಬೋದು ಮತ್ತು ಗೊಂದಲದ ಮೈತ್ರಿ ವಿಚಾರದಲ್ಲಿ ಆದ್ರೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ಇಲ್ಲಿ JDS ಮತ್ತು ಬಿಜೆಪಿ ನಾಯಕರು ಒಟ್ಟಾಗಿ ಕೆಲಸಗಳನ್ನ ಮಾಡಬೇಕು, ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಟ್ಕೋಬಾರದು. ಒಂದು ವೇಳೆ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದು ಕೆಲ ಅಂದ್ರೆ ಎಲ್ಲರಿಗೂ ಕೂಡ ಶಾಸಕರಿಗಾಗಿರ್ಬೋದು ಮತ್ತು ಸಂಸದರಿಗೂ ಕೂಡ ಒಂದು ಅವಕಾಶವನ್ನ ಕೊಟ್ಟಿರೋದು. ಅಂದ್ರೆ ನಾನು ಇವತ್ತು ಮತ್ತು ನಾಳೆ ಇಲ್ಲೇ ಬೆಂಗಳೂರಿನಲ್ಲೇ ಇರ್ತೀನಿ, ಒಂದು ವೇಳೆ ತಮ್ಮ ಸಮಸ್ಯೆಗಳಲ್ಲಿ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ 1-to-1 ಚರ್ಚೆ ಮಾಡೋದಾದ್ರೆ ಬನ್ನಿ ಅಂತ ಕೂಡ ಒಂದು ಅವಕಾಶವನ್ನ ಕೂಡ ನಿತಿನ್ ನಬೀನ್ ಅವರು ಎಲ್ಲರಿಗೂ ಕೂಡ ಕೊಟ್ಟಿರುವಂತದ್ದು. ಆದ್ರೆ ಯಾರೆಲ್ಲ ಶಾಸಕರು ಚರ್ಚೆ ಮಾಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಇವತ್ತು ರೆಬೆಲ್ಸ್ ಅನ್ನೋದೇ ಎಲ್ಲಾ ಶಾಸಕರು ಅಂದ್ರೆ 235 ಜನರಿಗೆ ಇವತ್ತಿನ ಸಭೆಗೆ ಅವಕಾಶ ಇತ್ತು, ಎಲ್ಲರೂ ಕೂಡ ಭಾಗಿಯಾಗಿದ್ದಂಥದ್ದು. ಪ್ರಮುಖವಾಗಿ ಕೆಲ ಶಾಸಕರನ್ನು ಕೂಡ ಪ್ರಶ್ನೆಯನ್ನ ನಿತಿನ್ ನಬೀನ್ ನೇರವಾಗಿ ಮಾಡಿರೋದು. ಅಂದ್ರೆ ನಿಮ್ಮದೇ ಪಕ್ಷಕ್ಕೆ ಏನು ನಿಮ್ಮಿಂದ ಉಪಯೋಗ ಆಗಿದೆ, ಇಲ್ಲಿವರೆಗೂ ಕೂಡ ಪಕ್ಷಕ್ಕೆ ಏನು ಮುನ್ನಡೆಗೆ ಆಗಿರ್ಬೋದು ಮತ್ತು ಪಕ್ಷ ಸಂಘಟನೆಗಾಗಿ ತಮ್ಮ ಕೆಲಸಗಳೇನು ಅಂತ ಕೂಡ ನೇರವಾಗಿ ಪ್ರಶ್ನೆ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಶಾಸಕರಾದಂತಹ CK ರಾಮಮೂರ್ತಿ ಆಗಿರ್ಬೋದು ಮತ್ತೆ ಅದೇ ರೀತಿ ಮಾಳ್ವಿಕಾ ಅವಿನಾಶ್ ಅವರನ್ನು ಕೂಡ ನೇರವಾಗಿ ಪ್ರಶ್ನೆ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿವರೆಗೂ ಪಕ್ಷ ನಿಮ್ಗೆಲ್ಲವೂ ಕೊಟ್ಟಿದೆ, ಆದ್ರೆ ಪಕ್ಷಕ್ಕೆ ನೀವೇನ್ ಕೊಟ್ಟಿದ್ದೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಇದೇ ಸಂದರ್ಭದಲ್ಲಿ ಅವ್ರನ್ನ ಹೊರತುಪಡಿಸಿ ಸಾಕಷ್ಟು ಶಾಸಕರನ್ನ ಕೇಳಿದ್ರು ಕೂಡ ಯಾರು ಸರಿಯಾದ ಉತ್ತರಗಳನ್ನ ಕೊಟ್ಟಿಲ್ಲ ಎಂಬುದು ಕೂಡ
ಮುನ್ನೆಲೆಗೆ ಬಂದಿರುವಂತದ್ದು. ಇನ್ನೊಂದ್ ಕಡೆ ಪಕ್ಷ ಸಂಘಟನೆಗೆ ಈಗಲಿಂದಲೇ ಒತ್ತು ನೀಡಿ ಮತ್ತೆ ಅದೇ ರೀತಿಯಾದಂತೆ ಏನು ಮುಂದಿನ 2028 ದೃಷ್ಟಿಯಿಂದ ಎಲ್ಲಾ ಸಿದ್ಧತೆಯನ್ನು ಈಗಲಿಂದಲೇ ಮಾಡ್ಕೊಳ್ಳಿ. ಮತ್ತೆ ಪ್ರಮುಖವಾಗಿ GB ಎಲೆಕ್ಷನ್ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಆ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಿ ಅಂತ ಕೂಡ ಸೂಚನೆ ಕೊಟ್ಟಿರುವಂತದ್ದು ವಸಂತ್. ಜೊತೆಗೆ ಒಂದ್ ಗಮನಿಸಬೇಕಾಗುತ್ತೆ ಅವರ ಹೇಳಿಕೆಯಲ್ಲಿ, ನಿತಿನ್ ನಬೀನ್ ಅವರ ಹೇಳಿಕೆಯಲ್ಲಿ ಬಿಜೆಪಿಯಲ್ಲಿ ನಾಯಕರುಗಳಿಗೆ ನಾನು ನನ್ನಿಂದಲೇ ನಾನೇ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಪಕ್ಷವೇ ಮೊದಲು, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ಅನ್ನುವಂಥದ್ದನ್ನು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಏನೇ ಎಡವಟ್ಟನ್ನು ಮಾಡಿದ್ರೆ ಅಥವಾ ಪಕ್ಷ ವಿರೋಧಿ ಚಟುವಟಿಕೆಗಳಿರಬಹುದು ಅಥವಾ ಆಂತರಿಕ ಬೇಗುದಿಗಳು ಇದ್ದು ಪಕ್ಷದ ಸಂಘಟನೆಗೆ ಬಹುದೊಡ್ಡ ಪೆಟ್ಟೇನಾದರೂ ಬಿದ್ದಿದ್ದೇ ಆದರೆ ಯಾವುದೇ ಒಬ್ಬ ನಾಯಕರಿಂದ, ಬಿಜೆಪಿ ನಾಯಕರಿಂದ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ, ಅವ್ರನ್ನ ಮುಲಾಜಿಲ್ಲದೆ ಹೊರ ಕಳಿಸಲಾಗುತ್ತೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಅಂತ ಒಂದು ಎಚ್ಚರಿಕೆ ಸಂದೇಶ ಕೊಟ್ಟಂತಿದೆ ನಿತಿನ್ ನಬೀನ್. ಮಾರುತಿ ವಸಂತ್, ಹೌದು. ಯಾಕೆಂದ್ರೆ ಬಿಜೆಪಿ ಪಕ್ಷದಲ್ಲಿ ಆಗಾಗ ಕೇಳಿಬರ್ತಿರುವಂಥದ್ದು ಒಳ ರಾಜಕೀಯ ವಿಚಾರವಾಗಿ. ಯಾಕೆಂದ್ರೆ ಕೆಲವೊಂದು ಕಂಡ್ರೆ ಕೆಲವರಿಗೆ ಹಾಕ್ತಿರಲಿಲ್ಲ. ಪ್ರಮುಖವಾಗಿ ಏನೇನು ಈಗಾಗಲೇ ಸಾಕಷ್ಟು ಅಂದ್ರೆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂತೆ ಅವರ ಪರ ಇರುವಂತಹ ನಾಯಕರು ಕೂಡ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರನ ವಿರೋಧ ಮಾಡ್ಕೊಂಡೆ ಇಲ್ಲಿವರೆಗೂ ಬಂದಿರುವಂಥದ್ದು. ಇದೆಲ್ಲವನ್ನು ಕೂಡ ಕಡಿವಾಣ ಹಾಕ್ಬೇಕಂತ ನೇರವಾಗಿ ಸೂಚನೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಅವ್ರು ಹೇಳಿರುವಂತಹ ಪದವನ್ನ ನೋಡೋದಾದ್ರೆ ಇಲ್ಲಿ ಪಕ್ಷ ಮುಖ್ಯ ಹೊರತು ವ್ಯಕ್ತಿ ಮುಖ್ಯ ಅಲ್ಲ. ಪಕ್ಷಕ್ಕೆ ಎಲ್ಲರೂ ಕೂಡ ಕೆಲಸಗಳನ್ನ ಮಾಡಬೇಕು, ನಿಮಗೆ ಪಕ್ಷ ಏನ್ ಬೇಕು ಎಲ್ಲವನ್ನೂ ಕೊಟ್ಟಿದೆ, ಆದ್ರೆ ಪಕ್ಷವನ್ನು ಸಂಘಟನೆ ಮಾಡುವ ನಿಟ್ಟಿನಲ್ಲಿ ನೀವು ಕಾರ್ಯಕರ್ತರ ಜೊತೆ ಆಗಿರುವುದು ಮತ್ತು ಜನರ ಜೊತೆಯಾಗಿ ಈ ಕೆಲಸಗಳನ್ನ ಮಾಡಬೇಕೆ ಹೊರತು ಇಲ್ಲಿ ಪಕ್ಷಕ್ಕಿಂತ ನಾವು ದೊಡ್ಡವರು ಅಂತ ತಿಳಿಯೋದು ಬೇಡ ಅಂತ ಕೂಡ ಸೂಚನೆಯನ್ನ ಕೊಟ್ಟಿರೋದು. ಇದೆಲ್ಲ ಒಂದ್ ಕಡೆ ಎಲ್ಲವಕ್ಕೂ ಕೂಡ ಒಂದ್ ರೀತಿ ಬ್ರೇಕ್ ಹಾಕುವ ಪ್ರಯತ್ನ ನಿತಿನ್ ನಬೀನ್ ಮಾಡಿದ್ರ ಅಂತ. ಯಾಕೆಂದ್ರೆ ಈಗಾಗಲೇ ಬೈ ಎಲೆಕ್ಷನ್ ಅಲ್ಲೂ ಕೂಡ ಬಿಜೆಪಿ ಸೋತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬೈ ಎಲೆಕ್ಷನ್ ಸೋಲಿಗೆ ನೇರವಾಗಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಕೆಲ ನಾಯಕರು ಕೂಡ ನೇರವಾಗಿ ಹೈಕಮಾಂಡ್ಗೆ ಒಂದ್ ರೀತಿಯಾದ ದೂರನ್ನ ಕೊಟ್ಟಿದ್ರು. ಅದರ ಬಗ್ಗೆ ಕೂಡ ಇವತ್ತು ಪ್ರಸ್ತಾಪ ಆಗಿರುವಂತದ್ದು. ಮುಂಬರುವ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಮತ್ತೆ ಅದೇ ರೀತಿ ಇನ್ನು ಕೆಲವೇ ದಿನಗಳಲ್ಲಿ ಬೈ ಎಲೆಕ್ಷನ್ ಕೂಡ 2 ಕ್ಷೇತ್ರದಲ್ಲಿ ಬರುವ ಸಾಧ್ಯತೆ ಇರುವಂತದ್ದು. ಅದರಲ್ಲೂ ಕೂಡ ಗೆಲ್ಲುವ ನಿಟ್ಟಿನಲ್ಲಿ ಈಗಿನಿಂದ ಎಲ್ಲವನ್ನು ತಯಾರಿ ನಡೆಸಿ ಇಲ್ಲಿ ಯಾರು ಕೂಡ ದೊಡ್ಡವರು ಚಿಕ್ಕವರು ಅಂತ ಏನಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಕೆಲಸಗಳನ್ನ ಮಾಡಿ ಅಂತ ಕೂಡ ಸೂಚನೆ ಕೊಟ್ಟಿರೋದು. ಆದ್ರೆ ಇದನ್ನು ಯಾವ ರೀತಿ ಪರಿಗಣಿಸುತ್ತಾರೆ ರಾಜ್ಯ ನಾಯಕರು ಎಂಬುದು ಕೂಡ ಕಾದ್ ನೋಡ್ಬೇಕು. ಇವೆಲ್ಲವೂ ಕೂಡ ಎಲ್ಲಾ ವಿಚಾರವನ್ನು ಕೂಡ ಪರಿಗಣಿಸಿರುವಂತದ್ದು. ಎಲ್ಲಾ ವಿಚಾರ ಇಲ್ಲಿವರೆಗೂ ಏನು ರಾಜ್ಯಾಧ್ಯಕ್ಷರ ವಿಚಾರದಲ್ಲಾಗಿರ್ಬೋದು, ಮತ್ತೆ JDS BJP ಮೈತ್ರಿ ವಿಚಾರದಲ್ಲಾಗಿರ್ಬೋದು, ಏನೆಲ್ಲ ಅಪಸರಗಳು ಕೇಳಿ ಬರ್ತಿದ್ವು ಅವೆಲ್ಲವಕ್ಕೂ ಕೂಡ ಪುಲಿ ಸ್ಟಾಪ್ ಇಡುವ ಪ್ರಯತ್ನ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಮಾಡಿರುವಂತದ್ದು. ಸಂತೋಷ್, ಜೊತೆಗೆ ಮಾರುತಿ, ಬಹುಶಃ ವಿಜೇಂದ್ರ ರಾಜ್ಯಾಧ್ಯಕ್ಷ ಅವಧಿಯ ವಿಚಾರ ಅಂದ್ರೆ ಅವರ ಬದಲಾವಣೆಯ ವಿಚಾರ ಇರಬಹುದು ಅಥವಾ ಒಂದಷ್ಟು ಪದಾಧಿಕಾರಿಗಳ ಪುನರ್ರಚನೆ ಕುರಿತು ಏನಾದರೂ ಮಾತಾಡಿರಬಹುದಾ ಅಂತ ನಿತಿನ್ ನಬೀನ್. ವಸಂತ್, ಈಗಾಗಲೇ ಏನು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ದೆಹಲಿಯಿಂದ ವೀಕ್ಷಕರ ತಂಡ ಬಂದಿತ್ತು. ಎಲ್ಲರ ಅಭಿಪ್ರಾಯ ಕೂಡ ಸಂಪೂರ್ಣವಾಗಿ ಸಂಗ್ರಹ ಮಾಡಿರುವಂಥದ್ದು. ಸುಮಾರು 30ಕ್ಕೂ ಅಧಿಕ ಪ್ರಮುಖ ಬಿಜೆಪಿ ನಾಯಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿರುವಂಥದ್ದು ತಂಡ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ಕೂಡ ಬಂದಿದ್ದಂಥ ತಂಡ ವರದಿಯನ್ನು ನೀಡಿರುವಂಥದ್ದು. ಆದರೆ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ಮಾಡ್ತಾರೆ ಎಂಬುದು ಕೂಡ ಕಾದು ನೋಡಬೇಕು. ಈಗಾಗಲೇ ಬಿಜೆಪಿ ವಲಯದಲ್ಲಿ ಕೇಳಿಬರ್ತಿರುವಂಥ ಒಂದು ಮಾತಂತ ಹೇಳೋದಾದ್ರೆ, ಮುಂದೆ 2-3 ವರ್ಷಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಮುಂದುವರೆಯುತ್ತಾರೆ ಎಂಬ ಪ್ರಶ್ನೆ ಕೇಳಿ ಬರ್ತಿರುವಂತದ್ದು. ಅದೇ ರೀತಿಯಾದಂತೆ ಯಾವುದೇ ರೀತಿಯಾದಂತಹ ಸಂಘಟನೆ ವಿಚಾರದಲ್ಲಿ ಆಗಿದ್ರು ಕೂಡ ಯಾವುದೇ ವಿಚಾರದಲ್ಲಿ ಕೂಡ ಯಾವುದು ಒಗ್ಗಟ್ಟಿಲ್ಲದೆ ಹೋಗಬಾರ್ದು ಅಂತ ಕೂಡ ಸೂಚನೆಯನ್ನ ಕೊಟ್ಟಿರೋದು. ಒಟ್ಟಿನಲ್ಲಿ ಮುಂದಿನ 3 ವರ್ಷಗಳಿಗೆ ವಿಜೇಂದ್ರ ಆಯ್ಕೆಯಾಗುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ GB ಎಲೆಕ್ಷನ್ ಆಗುವ ಹೊತ್ತಿಗೆ ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಅಂತ ಕೂಡ ಕಾಂಗ್ರೆಸ್ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿದೆ. ಆದ್ರೆ ಅದೆಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ಎಂಬುದು ಕೂಡ ಕಾದ್ ನೋಡಬೇಕು. ಒಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ಬಿಜೆಪಿಯಲ್ಲಿ ಆಗ್ತಿತ್ತು ಅದಕ್ಕೆಲ್ಲವಕ್ಕೂ ಕೂಡ ಕಡಿವಾಣ ಹಾಕುವ ಪ್ರಯತ್ನ ಮಾಡಿರುವಂತದ್ದು. ಇನ್ನು ಮುಂದೆ ಯಾರು ಕೂಡ ಪರೋಕ್ಷವಾಗಿ ಆಗಿರ್ಬೋದು, ಮತ್ತೆ ಮೀಡಿಯಾಗಳ ಮುಂದೆ ಆಗಿರ್ಬೋದು, ಮತ್ತೆ ಯಾರು ಕೂಡ ಪಕ್ಷದಲ್ಲಿ ಆಂತರಿಕ ವಿಚಾರಗಳನ್ನ ಚರ್ಚೆ ಮಾಡಬಾರ್ದು. ಅದು ಏನೇ ಇದ್ರು ಹೈಕಮಾಂಡ್ ಗಮನಕ್ಕೆ ತಂದು ನಾವು ಬಗೆಹರಿಸಿ, ಒಟ್ಟಿನಲ್ಲಿ ನೀವು ಮಾಧ್ಯಮಗಳ ಬಂದೆ ಆಗಿರ್ಬೋದು ಮತ್ತು ಸಾರ್ವಜನಿಕ ವಲಯದಲ್ಲಿ ಇಟ್ಕೊಂಡು ಪಕ್ಷದ ವಿಚಾರವಾಗಿ ಆಗಿರ್ಬೋದು, ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಆಗಿರ್ಬೋದು, ಮೈತ್ರಿ ವಿಚಾರವಾಗಿ ಆಗಿರ್ಬೋದು, ಮತ್ತೆ ಅದೇ ರೀತಿ MLCಗಳ ಆಯ್ಕೆ ಅಥವಾ ರಾಜ್ಯಸಭಾ ಆಯ್ಕೆ ವಿಚಾರವಾಗಿ ಸಂಪೂರ್ಣವಾಗಿ ಕೂಡ ಹೈಕಮಾಂಡ್ ನಿರ್ಧರಿಸುತ್ತೆ. ನೀವ್ಯಾರು ಚರ್ಚೆ ಮಾಡೋದು ಬೇಡ ಅಂತ ನೇರವಾಗಿ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ವಸಂತ್, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ತಾವು ರಾಷ್ಟ್ರೀಯ ಅಧ್ಯಕ್ಷರಾದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ಕೊಟ್ಟರು. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮೊದಲು ಅವರು BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನಿವಾಸ ಧವಳಗಿರಿ ನಿವಾಸಕ್ಕೆ ತೆರಳುತ್ತಾರೆ. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಧವಳಗಿರಿ ನಿವಾಸಕ್ಕೆ ತೆರಳಿ ಅಲ್ಲಿ ಯಡಿಯೂರಪ್ಪನವರ ಜೊತೆ ಸಭೆಯನ್ನ ಮಾಡ್ತಾರೆ. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುತ್ತೆ. ಹಲವು ಬಿಜೆಪಿ ನಾಯಕರು ಕೂಡ ಪಾಲ್ಗೊಳ್ತಾರೆ. ಅದಾದ ಬಳಿಕ ಅವರು ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಬಿಜೆಪಿ ಕಚೇರಿಗೆ ಆಗಮಿಸುವ ಮುನ್ನ ಅಲ್ಲಿ
ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಕಚೇರಿಗೆ ಬಂದು ಅಲ್ಲಿ ಕೋರ್ ಕಮಿಟಿಯ ಸಭೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ 2028ರ ಅಸೆಂಬ್ಲಿ ಚುನಾವಣೆಗೆ ಈಗಲೇ ಸನ್ನದ್ಧವಾಗುವಂತೆ ಪ್ರತಿಯೊಬ್ಬ ನಾಯಕರಿಗೂ ಕೂಡ ಒಗ್ಗೂಡಿ ಕೆಲಸ ಮಾಡಿ, ಗ್ರೌಂಡ್ ವರ್ಕ್ ಮಾಡಿ ಅನ್ನುವಂಥ ಖಡಕ್ ಸೂಚನೆಯನ್ನ ನಿತಿನ್ ನಬೀನ್ ಕೊಟ್ಟಿದ್ದಾರೆ.